ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಅದು CSC VLEಗಳು ಯಾವೆಲ್ಲ ಇರ್ತಾರಲ್ಲ, ಇಲ್ಲ CSC ID ಇಟ್ಕೊಂಡಿರೋಂಥವ್ರಿಗೆ CSC IDಯಲ್ಲಿ ಯಾವ ರೀತಿ ಇನ್ಶೂರೆನ್ಸ್ ಮಾಡೋದು, ಟೂ ವೀಲರ್ ಗಾಡಿ ಇನ್ಶೂರೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಅಮೌಂಟ್ ಎಷ್ಟಾಗುತ್ತೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ಪ್ರತಿಯೊಂದು ಕೂಡ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಅಲ್ವಾ. CSCಯಲ್ಲಿ ತುಂಬಾ ಸರ್ವಿಸ್ಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಒಂದೊಂದೇ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬರೀ ಇನ್ಶೂರೆನ್ಸ್ ಒಂದೇ ಅಲ್ಲ, ನಿಮಗೆ LIC ಕಟ್ಟೋದಾಗಿರ್ಬೋದು, ಟ್ರೈನ್ ಟಿಕೆಟ್ ಆಗಿರ್ಬೋದು, ಫ್ಲೈಟ್ ಟಿಕೆಟು, ಪಾಸ್ಪೋರ್ಟು, ಪ್ರತಿಯೊಂದು ತುಂಬ ಸರ್ವಿಸ್ಗಳಿದೆ. ಇದರಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಇವಾಗ ಇನ್ಶೂರೆನ್ಸ್ನ ಅಪ್ಲೈ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ. ಫಸ್ಟು ಲಾಗಿನ್ ಆಗಬೇಕಾಗತ್ತೆ. ಯಾವತ್ತೆಲ್ಲ ID ಇರುತ್ತೆ ಮತ್ತು ಯಾವ VLEಗಳಿರ್ತಾರಲ್ಲ ಅಂಥದ್ದು ಅವ್ರ ಹತ್ರ ID ಇರುತ್ತೆ, ಲಾಗಿನ್ ID ಮತ್ತು ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ನ ಹಾಕ್ಕೊಂಡು ID ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡು ಲಾಗಿನ್ ಆಗಬೇಕಾಗತ್ತೆ. ಇದನ್ನ ಐಡಿನ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಮುಂದಿನ ದಿನಗಳೆಲ್ಲ ಆದರೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ತುಂಬ ಕಷ್ಟ ಇದೆ, ಮೊದಲಲ್ಲಿ ಬೇಗ ಆಗ್ತಾಯಿತ್ತು, ಇವಾಗ ತುಂಬ ಕಷ್ಟ ಇದೆ. ಇವಾಗ ನೋಡ್ತಾ ಇರ್ಬೋದು ಲಾಗಿನ್ ಆಗಿದ್ದೀನಿ, ಸೈನ್ ಇನ್ ಕೊಟ್ಟೆ. ಸೈನ್ ಇನ್ ಆಗಿದ ತಕ್ಷಣ ನಿಮ್ಮ IDಗೆ ಲಾಗಿನ್ ಆಗುತ್ತೆ. ಈ ಥರ ಲಾಗಿನ್ ಆಗಿ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ನೀವು ಲಾಗಿನ್ ಆದಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇನ್ಶೂರೆನ್ಸ್ ಅಂತ ನೋಡ್ತಾ ಇದ್ದಲ್ಲ, ಮೇಲ್ಗಡೆ ಸೆಂಟ್ರಲ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಯಾವ ಇನ್ಶೂರೆನ್ಸ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು. ಇಲ್ಲಿ ಮೋಟಾರ್ ಥರ್ಡ್ ಪಾರ್ಟಿಯ ಇನ್ಶೂರೆನ್ಸ್ ಅಂತ ಇದೆ, ಮತ್ತು ಮೋಟಾರ್ ಕಂಪ್ರೆನ್ಸಿವ್ ಅಂತಲೂ ಒಂದು ಇನ್ಶೂರೆನ್ಸ್ ಇದೆ. ನಾನಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮೋಟಾರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸು. ಇದರಲ್ಲಿ ತುಂಬಾ ಸರ್ವಿಸ್ಗಳಿದ್ದಾವೆ. ಇದರಲ್ಲಿ ತುಂಬ ಕಂಪನಿಗಳಿದೆ, HDFC ಆಗಿರ್ಬೋದು, ICICI ಆಗಿರ್ಬೋದು, SBI ಮತ್ತು ತುಂಬ ಸರ್ವಿಸ್ ಕಂಪನಿಗಳಿದೆ. ಇದರಲ್ಲಿ ನಾನು ಅಪ್ಲೈ ಮಾಡ್ತಾ ತೋರಿಸ್ತಾ ಅದು ಚೋಳ MS ಅಂತ ಅಂದ್ಬಿಟ್ಟು. ಇದನ್ನು ಸರ್ಚ್ ಬಟನಲ್ಲಿ ನೀವು ಚೋಳ MS ಅಂತ ಹಾಕಿ ಸರ್ಚ್ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬಂದಂಥ ಲಿಂಕ್ ಫಸ್ಟ್ ಒಂದು ಮೇಲೆ ಕ್ಲಿಕ್ನ ಮಾಡ್ಕೊತಾರೆ. ಕ್ಲಿಕ್ ಹಿಯರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದೀನಿ. ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಚೋಳ MS ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದು ವೆಲ್ಕಮ್ ಟು ಡಿಜಿಟಲ್ ಸೇವಾ ಅಂತ ಅಂದ್ಬಿಟ್ಟು ಇಲ್ಲಿ ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟ್ ಅಂತ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ವೆಬ್ಸೈಟ್ ಓಪನ್ ಆಗುತ್ತೆ, ಚೋಳ MS ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಓಪನ್ ಆದಾಗ ಇಲ್ಲಿ ಮೋಟಾರ್ ಅಂತ ಫಸ್ಟ್ ಒಂದು ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಅದಕ್ಕೆ ರಿಲೇಟೆಡ್ ಆಗಿರೋವಂಥ ಸರ್ವಿಸ್ಗಳು ಎಷ್ಟು ಓಪನ್ ಆಗಿದ್ದಾವೆ. ಇದರಲ್ಲಿ ತುಂಬಾ ಸರ್ವಿಸ್ಗಳು ಇಲ್ಲಿ ನೋಡ್ಬೋದು. ಟೂ ವೀಲರು, ಫೋರ್ ವೀಲರು, ಥರ್ಡ್ ಪಾರ್ಟಿ, ಫಸ್ಟ್ ಪ್ರತಿಯೊಂದು ನೋಡ್ಕೊಬೋದು. ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋದು ಟೂ ವೀಲರ್ ಆಗಿದ್ರೆ ಟೂ ವೀಲರ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಟೂ ವೀಲರ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಕಂಪ್ರೆನ್ಸಿವ್ ತೋರಿಸುತ್ತೆ, ಲಿಯಾಬಿಲಿಟಿ ತೋರಿಸುತ್ತೆ, SOD ಅಂತ ತೋರಿಸ್ತಾ ಇದೆ. ಲಿಯಾಬಿಲಿಟಿ ಮೇಲೆ ಕ್ಲಿಕ್ನ ಮಾಡಿಕೊಂಡು ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ ಇದೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಹತ್ರ RC ಕಾರ್ಡಲ್ಲಿ ಇರುತ್ತಲ್ಲ, ರಿಜಿಸ್ಟ್ರೇಷನ್ ನಂಬರು ಹಾಕ್ಕೋಬೇಕಾಗತ್ತೆ. ನಿಮ್ಮ RC ಕಾರ್ಡಲ್ಲಿರೋಂಥ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಗಾಡಿ ನಂಬರ್ನ ಹಾಕ್ಕೋಬೇಕಾಗತ್ತೆ. ಗಾಡಿ ನಂಬರ್ನ ಎಂಟರ್ನ ಮಾಡ್ಕೊಳ್ಳಿ. ಫಸ್ಟು ಗಾಡಿ ನಂಬರ್ನ ಎಂಟರ್ನ ಮಾಡಿಕೊಂಡು ನಿಮ್ಮ ರಿಜಿಸ್ಟ್ರೇಷನ್ ಗಾಡಿ ನಂಬರ್ನ ಹಾಕ್ಕೊಂಡು ಇಲ್ಲಿ ಕೋಚ್ ಅಂತಿದೆಯಲ್ಲ, ಕೋಚ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಆಪ್ಷನ್ನು ಕ್ಲಿಕ್ನ ಮಾಡಿ ನಿಮ್ಗೆ ಸರ್ಚ್ಗೆ ಹೋಗಬೇಕಾಗತ್ತೆ. ಅದೆಲ್ಲಿ ಕ್ವೈಟ್ ಅಂತ ಗಾಡಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಕ್ವೈಟ್ ಅಂತ ಕೊಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ಕೋಚ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ವಾಟ್ ಈಸ್ ಯುವರ್ ಟೂ ವೀಲರ್ ಮಾಡೆಲ್ ಆರ್ ವೇರಿಯಂಟ್ ಅಂತ ಕೇಳ್ತಾ ಇದೆ. ಇಲ್ಲಿ ತೋರಿಸ್ತಾ ಇದೆ ನಿಮಗೆ ನಿಮ್ಮ ಗಾಡಿ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಏನು ಹಾಕಿದ್ವೋ ಅದು ಡೀಟೇಲ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲಿ ಯಾವ ಬ್ರ್ಯಾಂಡು ಮತ್ತು ಏನು ಮಾಡಲ್ಲು ಏನು ಪ್ರತಿಯೊಂದು ಕೂಡ ಎಲ್ಲಿ ರಿಜಿಸ್ಟರ್ ಆಗಿದೆ, ಸಿಟಿ ಯಾವುದು ಪ್ರತಿಯೊಂದು ತೋರಿಸ್ತಾ ಇದೆ. ಕರೆಕ್ಟಾಗಿದೆ ಅಂತ ಅಂದಾಗ ಇಲ್ಲಿ ಕಂಟಿನ್ಯೂ ಆಪ್ಷನ್ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಇಲ್ಲಿ ರಿಜಿಸ್ಟ್ರೇಷನ್ ಡೇಟ್ನ ತೋರಿಸುತ್ತೆ. ನೋಡ್ತಾ ಇರ್ಬೋದು ಡೇಟ್ ಆಫ್ ರಿಜಿಸ್ಟ್ರೇಷನ್ ತೋರಿಸ್ತಾ ಇದೆ. ಇಲ್ಲಿ ಡೇಟ್ ಆಫ್ ರಿಜಿಸ್ಟ್ರೇಷನು ನಿಮ್ಮ RC ಕಾರ್ಡಲ್ಲಿರುತ್ತೆ, ಅದನ್ನು ನೋಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಅಂತಂದಾಗ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮಗೆ ರಿಜಿಸ್ಟ್ರೇಷನ್ ಆಗಿರೋಂಥ ಸಿಟಿ ಯಾವುದು, ಸಿಟಿ ಆಫ್ ರಿಜಿಸ್ಟ್ರೇಷನ್ ತೋರಿಸ್ತಾ ಇದೆ. ನಿಮ್ಗೆ ಯಾವ ರಿಜಿಸ್ಟ್ರೇಷನ್ ಸಿಟಿ ಯಾವುದೊಂದು ಕರೆಕ್ಟಾಗಿದೆ ತೋರಿಸ್ತಾ ಇದೆ ಅಂದಾಗ ಇಲ್ಲಿ ಕಂಟಿನ್ಯೂ ಆಪ್ಷನ್ ಇದೆಯಲ್ಲ, ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಆಲ್ರೆಡಿ ಪ್ರೀವಿಯಸ್ ನಿಮ್ಮ ಹತ್ರ ಏನಾದರೂ ಪಾಲಿಸಿ ಇದೆಯಾ ಅಂತ ಕೇಳ್ತಾರೆ. ಎಕ್ಸ್ಪೈರಿ ಡೇಟ್ ಆಗಿದೆ ಅಂತ ಪ್ರೀವಿಯಸ್ ಪಾಲಿಸಿ ಎಕ್ಸ್ಪೈರಿ ಡೇಟ್ ಅಂತ ಕೇಳ್ತಾರೆ. ಇಲ್ಲ ಅಂದರೆ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಇಲ್ಲ ಅಂತ ಹಾಕಿ ಇದ್ದರೆ ಇಲ್ಲಿ ಟೈಪ್ ಆಫ್ ಪಾಲಿಸಿನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಕಾಂಪ್ರೆನ್ಸಿವೋ ಇಲ್ಲಾಂದರೆ ರಿಲಯಬಿಲಿಟಿನ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಪಾಲಿಸಿ ಮೇಲೆ ಕ್ಲಿಕ್ನ ಮಾಡಿ ನೀವು ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ ಯಾವ ನಿಮ್ಮದು ಪಾಲಿಸಿ ಅಂತ ಅಂದ್ಬಿಟ್ಟು. ಸೆಲೆಕ್ಟ್ ಆದಮೇಲೆ ಇಲ್ಲಿ ನಿಮ್ಮ ಎಕ್ಸ್ಪೈರಿ ಡೇಟ್ ಯಾವಾಗ ಇರುತ್ತೆ ಅಂತಂದ್ಬಿಟ್ಟು ನಿಮ್ಮ ಎಕ್ಸ್ಪೈರಿ ಡೇಟು ಅದರಲ್ಲಿ ಆಲ್ರೆಡಿ ಹಳೆ
ಇದರಲ್ಲಿ ತೋರಿಸುತ್ತೆ ಯಾವಾಗ ಡೇಟು, ಲಾಸ್ಟ್ ಡೇಟ್ ಯಾವಾಗ ಅದಲ್ಲಿ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ಆ ಡೇಟ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಎಕ್ಸ್ಪೈರಿ ಡೇಟು, ಪಾಲಿಸಿ ಎಕ್ಸ್ಪೈರಿ ಡೇಟ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಡೇಟ್ನ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ಇದು ಕೂಡ ಸೇವ್ ಆಗಿ ನೆಕ್ಸ್ಟು ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ ನಿಮಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಅಮೌಂಟ್ 1433 ಅಂತ ತೋರಿಸ್ತಾ ಇದೆ, 1433 ರೂಪಾಯಿ ತೋರಿಸ್ತಾ ಇದೆ. ಓನ್ಲಿ ಕವರ್ ದ ಅದರ್ ಪರ್ಸನ್ ಆರ್ ಪ್ರಾಪರ್ಟಿ ಫ್ರಮ್ ದ ಡ್ಯಾಮೇಜ್ ಆರ್ ಇಂಜುರಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನಾನು ನೋ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಸ್ ಪರ್ಸ್ನಲ್ ಆಕ್ಸಿಡೆಂಟಲ್ ಕವರೇಜು ಬೇಕಾ ಬೇಡವಾ ಅಂತ ಎಸ್ ಆರ್ ನೋ ಅಂತ ಆಪ್ಷನ್ ಇದೆ. ನಾನು ಎಸ್ ಅಂತ ಕೊಟ್ಟಿದ್ದಕ್ಕೆ 1433 ಇತ್ತು. ಇವಾಗ ನೋ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ದಕ್ಕೆ 843 ತೋರಿಸ್ತಾ ಇದೆ. ಇಲ್ಲಿ ನಿಮಗೆ ಬೇಕು ಅಂದರೆ, ನಿಮಗೆ ಆಕ್ಸಿಡೆಂಟಲ್ ನಿಮ್ಮ ಕವರೇಜ್ ಬೇಕು ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ನಾನು ಇಲ್ಲಿ ನೋ ಅಂತ ಆಪ್ಷನ್ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನೋ ಅಂತ ಹಾಕಿ 843 ತೋರಿಸ್ತಾ ಇದೆ. ಇಲ್ಲಿ ಸೇವ್ ಅಂತ ಕೊಡ್ತಾ ಇದ್ದೀನಿ. ಸೇವ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಸೇವ್ಡ್ ಸಕ್ಸಸ್ಫುಲಿ ಇವಾಗ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ, ರೆಫರೆನ್ಸ್ ನಂಬರ್ ನೋಡ್ತಲ್ಲ. ಓಕೆ ಅಂತ ಕೊಡಬೇಕಾಗತ್ತೆ. ಓಕೆ ಕೊಟ್ಟು ಪ್ರೊಸೀಡ್ ಅಂತ ಕೊಡಬೇಕು. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಡೀಟೇಲ್ ಆಸ್ ಪರ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಲ್ಲಿ ಇರೋಂಥದ್ದು. ಇಲ್ಲಿ ಫುಲ್ ಡೀಟೇಲ್ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಒಂದು ಓನರ್ ಡೀಟೇಲ್ನ ಹಾಕೋಬೇಕಾಗತ್ತೆ. ಯಾರು ಓನರ್ ಇರ್ತಾರಲ್ಲ ಅವ್ರ ಡೀಟೇಲ್ ಇಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ. ಅವ್ರ ಹೆಸರಾಗಿರ್ಬೋದು, ಫುಲ್ ನೇಮು ಹಾಕ್ಕೋಬೇಕು. ಅವ್ರ ಆಧಾರ್ ಕಾರ್ಡಲ್ಲಿರೋ 4 ನಂಬರ್, ಲಾಸ್ಟ್ 4 ನಂಬರ್ ಇಲ್ಲಿ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದೆ. ಲಾಸ್ಟಲ್ಲಿರೋ 4 ನಂಬರ್ನ ಹಾಕ್ಕೊಳ್ಳಿ. ಅದಾದಮೇಲೆ ಅವ್ರ ಮೊಬೈಲ್ ನಂಬರು, ಆಮೇಲೆ ಅವರ ಇಮೇಲ್ ID ನ ಎಂಟರ್ನ ಮಾಡ್ಕೋಬೇಕು. ಅದಾದಮೇಲೆ ಅವರ ಡೇಟ್ ಆಫ್ ಬರ್ತು, ಅವರ ಓನರ್ ಯಾರಿದ್ದಾರೋ ಅವರ ಡೇಟ್ ಆಫ್ ಬರ್ತು ಆಸ್ ಪರ್ ಅವರ ಆಧಾರ್ ಕಾರ್ಡು ಏನಿದೆಯೋ ಡೀಟೇಲ್ಸ್ ಅದು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಅವರ ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಫೀಮೇಲೋ ಮೇಲೋ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡು ಸೇವ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಇದ್ದಿಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ. ನೋಡ್ತಾ ಇರ್ಬೋದು, ಫಸ್ಟ್ ಒಂದು ಸೇವ್ ಆಯ್ತು. ಇವಾಗ ನೆಕ್ಸ್ಟ್ ಆಪ್ಷನು, ಫಸ್ಟ್ ಒಂದು ಸೇವ್ ಆಗಿದೆ ಓನರ್ ಡೀಟೇಲ್ ಎಲ್ಲ. ಸೆಕೆಂಡ್ ಒಂದು ಬೈಕ್ ಡೀಟೇಲ್ನ ಕೇಳ್ತಾ ಇದೆ. ಬೈಕ್ ಡೀಟೇಲಲ್ಲಿ ಇವಾಗ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ. ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡಿರೋದ್ರಿಂದ ಆಲ್ರೆಡಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ತೋರಿಸ್ತಾ ಇದೆ. ಇದಾದಮೇಲೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಹಾಕ್ಕೋಬೇಕಾಗತ್ತೆ. ನಮ್ಮ RC ಕಾರ್ಡೆಲ್ಲ ಇರುತ್ತೆ. ಇದೆಲ್ಲ ಡೀಟೇಲ್ಸ್ ಎಲ್ಲ RC ಕಾರ್ಡಲ್ಲೇ ಇರುತ್ತೆ, ಎಲ್ಲೂ ಹೋಗಿ ಕೇಳೋಂಥ ಅವಶ್ಯಕತೆ ಇರೋದಿಲ್ಲ. RC ಕಾರ್ಡಲ್ಲಿ ಇರೋಂಥ ಆಪ್ಷನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಲಾಸ್ಟ್ ಇನ್ಶೂರೆನ್ಸ್ ಮಾಡಿದ್ದು ಯಾವ ಪಾಲಿಸಿ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಂಜಿನ್ ನಂಬರ್ ಹಾಕ್ಕೋಬೇಕಾಗತ್ತೆ, ಕ್ಲಾಸಿಕ್ ನಂಬರ್ ಹಾಕ್ಕೋಬೇಕಾಗತ್ತೆ, ಮತ್ತು ಪಾಲಿಸಿ ನಂಬರ್ನ ಹಾಕ್ಕೋಬೇಕಾಗತ್ತೆ. ಇಷ್ಟು ಹಾಕ್ಕೊಂಡು ಸೇವ್ ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಕರೆಕ್ಟಾಗಿ ಡೀಟೇಲ್ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಪಾಲಿಸಿ ಎಲ್ಲಿ ಇರುತ್ತೆ, ಹಳೆಯದು ಪಾಲಿಸಿ ಇಲ್ಲ ಅಂತಂದರೆ ಇಲ್ಲ ಅಂತಲೇ ಕೊಟ್ಟು ಮಾಡ್ಕೊಳ್ಳಿ. ನೀವು ಆಲ್ರೆಡಿ ನಿಮ್ಮ ಹತ್ರ ಪಾಲಿಸಿ ಮಿಸ್ ಆಗಿದೆ ಅಂದಾಗ ಇಲ್ಲ ಅಂತ ಕೊಟ್ಟು ಹೊಸದಾಗಿ ಮಾಡ್ಕೋಬೋದು. ಇವಾಗ ನೋಡ್ಬೋದು ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ಸೇವ್ ಆಗಿದೆ. ಬೈಕ್ ಡೀಟೇಲ್ಸ್ ಎಲ್ಲ ಸೇವ್ ಆಯಿತು. ನೆಕ್ಸ್ಟ್ ಬಂದು ಇಲ್ಲಿ ರಿಜಿಸ್ಟ್ರೇಷನ್ ಅಡ್ರೆಸ್ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕ್ಕೋಬೇಕಾಗತ್ತೆ. ಯಾವ ಅಡ್ರೆಸ್ಗೆ ಬರ್ತಿದೆ ಅಂತ ಅಂದ್ಬಿಟ್ಟು ಯಾವ ಅಡ್ರೆಸ್ ನಿಮ್ಮ ಅಡ್ರೆಸ್ನ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ. ಡೋರ್ ನಂಬರು, ಸ್ಟ್ರೀಟು ಏನಾದರೂ ಇದು ಸ್ಟ್ರೀಟ್ ಹಾಕ್ಕೊಂಡು ಸೇವ್ ಅಂತ ಕೊಡಬೇಕಾಗತ್ತೆ. ಕಮ್ಯುನಿಕೇಷನ್ ಅಡ್ರೆಸ್ ಡಿಫ್ರೆಂಟ್ ರಿಜಿಸ್ಟ್ರೇಷನ್ ಅಡ್ರೆಸ್ ಅಂತ ಕೇಳ್ತಾರೆ. ಎಸ್ ಆರ್ ನೋ ಅಂತ ಆಪ್ಷನು ಡಿಫ್ರೆಂಟ್ ಆಗಿದೆ. ಎಸ್ ಅಂತ ಅಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೇವ್ ಅಂತ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟಿದ ತಕ್ಷಣ ಕಂಪ್ಲೀಟ್ ಆಯಿತು. ಅದು ರಿಜಿಸ್ಟ್ರೇಷನ್ ಅಡ್ರೆಸ್ ಕಂಪ್ಲೀಟ್ ಆಯಿತು. ಇವಾಗ KYC ವೆರಿಫಿಕೇಷನ್ ಕೇಳ್ತಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆರಿಫಿಕೇಷನ್ ಮೇಲೆ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗಿದೆ. ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊತಾ ಏನಿಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಆಧಾರ್ ಕಾರ್ಡಲ್ಲಿರುವಂಥ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ. ಮೇಲ್ ಆಲ್ರೆಡಿ ಮೇಲ್ ಅಂತ ಸೆಲೆಕ್ಟ್ ಆಗಿದೆ. ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡು ಇಲ್ಲಿ ಮೊಬೈಲ್ ನಂಬರ್ನ ಅವರ ಹೆಸರನ್ನ ಹಾಕ್ಕೋಬೇಕಾಗತ್ತೆ. ಅದು ಹೆಸರನ್ನ ಹಾಕ್ಕೊಂಡು ವೆರಿಫೈ ಅಂತಿದ್ದಿಲ್ಲ, ವೆರಿಫೈ ಮೇಲೆ ಕ್ಲಿಕ್ನ ಮಾಡಿ. ಆಗಲಿಲ್ಲ ಅಂದರೆ ಇಲ್ಲಿ ಟ್ರೈ ಅನ್ನೋದನ್ನು ಮೆಥಡ್ ಅಂತ ಕೇಳಿದೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಪಾನ್ ಕಾರ್ಡ್ ನಂಬರ್ನೇ ಹಾಕ್ಕೋಬೇಕಾಗುತ್ತೆ. ಫಸ್ಟ್ ಪಾನ್ ಕಾರ್ಡೇ ಸೆಲೆಕ್ಟ್ ಮಾಡಿಕೊಂಡು ಇದು ಕೇಳೋದಿಲ್ಲ. ಫಸ್ಟ್ ಪಾನ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ವೆರಿಫೈ ಪಾನ್ ಅಂತ ಕೊಟ್ಟರೆ ಇದಾಗುತ್ತೆ, ವೆರಿಫೈ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ವೆರಿಫೈ ಥ್ರೂ ದ ಡಿಜಿ ಲಾಕರ್ ಕೇಳುತ್ತೆ. ಇವಾಗ ಡಿಜಿ ಲಾಕರ್ ಪ್ರತಿಯೊಂದಕ್ಕೂ ಕೂಡ ಡಿಜಿ ಲಾಕರು ಲಿಂಕ್ ಆಗಿರಲೇಬೇಕಾಗುತ್ತೆ. ಡಿಜಿ ಲಾಕರ್ ಬಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿದೆ. ನೀವು ಸೇವಾ ಸಿಂಧುವಲ್ಲೂ ಕೂಡ ಅಷ್ಟೇ ಡಿಜಿ ಲಾಕರ್ ಓಪನ್ ಆಗುತ್ತೆ. ಇವಾಗ ಡಿಜಿ ಲಾಕರ್ ಯಾವ ರೀತಿ ಓಪನ್ ಮಾಡಬೇಕು, ಯಾವ ರೀತಿ ಸೇವ್ ಮಾಡಿ ಇಟ್ಕೋಬೇಕು ಅನ್ನೋದನ್ನ ನಿಮಗೇನಾದ್ರು ಬೇಕು ಅಂದರೆ ನನಗೊಂದು ಮೆಸೇಜ್ ಹಾಕಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಡಿಜಿ ಲಾಕರ್ ಫೋನಲ್ಲಿ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಕ್ಯಾಪ್ಚರ್ ಕೊಡಿ ಇದೆಯೋ ಅದು ಎಂಟರ್ ಮಾಡ್ಕೊಂಡೆ ನೆಕ್ಸ್ಟ್ ಅಂತ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಗೆ OTP ಹೋಗುತ್ತೆ. ಗೆಟ್ OTP ಅಂತ ಕೊಟ್ಟಾಗ ಆಧಾರ್ ಕಾರ್ಡ್ ರಿಜಿಸ್ಟರ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತಲ್ಲ, ಲಿಂಕ್ ಅದಕ್ಕೆ 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ಆ OTPನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. OTPನ ಹಾಕ್ಕೊಂಡು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ.
ನೋಡ್ತಾ ಇರ್ಬೋದು. ಇವಾಗ OTP ಸ್ವಲ್ಪ ಲೇಟ್ ಆಯಿತು ಬಂದಿದ್ದು. OTP 10 ನಿಮಿಷದವರೆಗೂ ವ್ಯಾಲಿಡ್ ಇರುತ್ತೆ. 10 ನಿಮಿಷದವರೆಗೂ ಬಂದಂಥ OTP ವ್ಯಾಲಿಡ್ ಇದೆ, ಹಾಕ್ಕೊಂಡು ವೆರಿಫೈ ಮಾಡ್ಕೊಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇವ್ರದ್ದು ಡಿಜಿಲಾಕರ್ ಇನ್ನೂ ಓಪನ್ನೇ ಆಗಿಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಇಲ್ಲಿ ವೆರಿಫೈ ಕೇಳ್ತದೆ. ಅವ್ರು ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡು ವೆರಿಫೈ ಮಾಡ್ಕೊಂಡು ಲಾಗಿನ್ ಆಗಬೇಕಾಗತ್ತೆ. ಫಸ್ಟ್ ಟೈಮ್ ಓಪನ್ ಮಾಡ್ತಾ ಇರೋದ್ರಿಂದ ಅವ್ರು ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅವ್ರು ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ಕಂಟಿನ್ಯೂ ಕೊಟ್ಟು ಇಲ್ಲಿ ಏನು ಪಿನ್ನ ಕೇಳುತ್ತೆ, ಪಿನ್ನ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಪಿನ್ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದನ್ನ ಅಲ್ಲೇ ತೋರಿಸಲಾಗಿದೆ. ಪಿನ್ನ ಸೆಲೆಕ್ಟ್ ಮಾಡ್ಕೊಂಡು ಅದಾದಮೇಲೆ ಮೊಬೈಲ್ ನಂಬರ್ನ ವೆರಿಫೈ ಮಾಡ್ಕೊತಾ ಇದ್ದೀನಿ. ಮೊಬೈಲ್ ನಂಬರ್ನ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ಆ ನಂಬರ್ಗೆ ಏನು ಮೊಬೈಲ್ ನಂಬರ್ ಹಾಕೋದಲ್ಲ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗಿದೆ. ಮತ್ತು ಆ OTPನ ಇಲ್ಲಿ ಹಾಕ್ಕೋಬೇಕಾಗತ್ತೆ. OTPನ ಹಾಕ್ಕೊಂಡು ಕಂಟಿನ್ಯೂ ಅನ್ನೋ ಆಪ್ಷನ್ ಕೊಡಬೇಕಾಗತ್ತೆ. ಕರೆಕ್ಟಾಗಿ ಹಾಕ್ಕೊಳ್ಳಿ. OTPನ ರಾಂಗ್ ಆಯಿತು ಅಂದರೆ ತೊಗೊಳೋದಿಲ್ಲ. ಟೈಮ್ ಕೂಡ 10 ಮಿನಿಟ್ಸ್ ಇರುತ್ತೆ, ಅದಕ್ಕೆ ಹೋಗ್ಕೊಂಡು ನೋಡ್ತಾ ಇರ್ಬೋದು. ಕಂಟಿನ್ಯೂ ಅದು ಕೊಟ್ಟಿದ ತಕ್ಷಣ ಇಲ್ಲಿ ಡಿಜಿಲಾಕರ್ ವೆರಿಫೈ ಆಗಿದೆ. ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟಿರೋದ್ರಿಂದ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದರೆ ಕಾಣ್ತಾ ಇಲ್ಲ, ಕೆಳಗಡೆ ಬಂದರೆ ಇಲ್ಲಿ ನೋಡಿ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಆಪ್ಷನ್ ಕಾಣುತ್ತೆ. ಇಲ್ಲಿ ಈ ಥರ ನೆಕ್ಸ್ಟ್ ಅಲೋ ಅಂತ ಅಂದ್ಬಿಟ್ಟು ಅಲೋ ಮೇಲೆ ಕ್ಲಿಕ್ನ ಮಾಡಿ. ಅಲೋ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಡಿಜಿಲಾಕರು ಲಿಂಕ್ ಆಗಿಬಿಡುತ್ತೆ. ನಿಮ್ಮ ಇದಕ್ಕೆ ಲಿಂಕ್ ಆಗಿಬಿಡುತ್ತೆ. ಸಕ್ಸಸ್ಫುಲ್ಲಾಗಿ KYC ಆಯಿತು. ನೋಡ್ತಾ ಇರ್ಬೋದು, ಡಿಜಿಲಾಕರ್ ಲಿಂಕ್ ಆಯಿತು ಅಂತಂದರೆ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಟರ್ಮ್ ಆ್ಯಂಡ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಫಸ್ಟು ನೀವು ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಪರ್ಸ್ನಲೈಸ್ ಅಂತ ಇದೆಯಲ್ಲ, ಪರ್ಸ್ನಲೈಸ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆದರೆ ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ನೋಡಬೇಕಲ್ಲ. ಎಲ್ಲ ಓಕೆ, ಸಕ್ಸಸ್ಫುಲ್ಲಾಗಿ ID ಕ್ರಿಯೇಟ್ ಆಗಿ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಪೇನೋ ಆಪ್ಷನ್ ಕೂಡ ಬಂದಿದೆ. ಮತ್ತು ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ಓಪನ್ ಆಗಿದೆ. ನಿಮ್ಮ ಕಾಪಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದಾಗಿರುತ್ತೆ. ಒಂದ್ಸಲಿ ಪ್ರೊಸೀಡ್ ಅಂತ ಕೊಟ್ಟರೆ ನೀವು ಇನ್ನೊಂದ್ಸಲಿ ಫೈನಲೈಸೇಷನ್ ಅಂತ ಕೊಟ್ಟರೆ ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಗೆ ಇನ್ನೊಂದ್ಸಲಿ ಅಲ್ಲಿ ಎಡಿಟಿಂಗ್ ಮಾಡೋ ಆಪ್ಷನ್ ಓಪನ್ ಆಗೋಲ್ಲ. ಫಸ್ಟ್ ಅಲ್ಲೇ ನೀವು ನೋಡ್ಕೋಬೇಕಾಗತ್ತೆ. ಡೌನ್ಲೋಡ್ ಕಾಪಿ ಅಂತ ಕೊಟ್ಟರೆ ನಿಮಗೆ ಕಾಪಿ ಡೌನ್ಲೋಡ್ ಆಗುತ್ತೆ, ನೀವು ನೋಡ್ಕೋಬೋದಾಗಿರುತ್ತೆ. ನೋಡ್ತಾ ಇರ್ಬೋದು. ಫಸ್ಟು ನೀವು ಡೌನ್ಲೋಡ್ ಕಾಪಿ ಮಾಡ್ಕೊಂಡು ನೋಡಬೇಕಾಗತ್ತೆ. ಬ್ಯಾಕ್ ಎಂಡ್ ಸಿಸ್ಟಮಲ್ಲಿ ನೋಡ್ಕೋಬೇಕಾಗತ್ತೆ. ಫಸ್ಟು ಪೇನೋಗೆ ಹೋಗ್ತಾ ಇಲ್ಲ, ಫಸ್ಟ್ ಡೌನ್ಲೋಡ್ ಮಾಡ್ಕೊಂಡು ಕಾಪಿನ ಚೆಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದಿದ್ದಲ್ಲ, ಇವಾಗ ಕಾಪಿ ಮಾಡ್ಕೊಂಡು ಇದೆಲ್ಲ ವೆರಿಫೈ ಮಾಡ್ಕೊಳ್ಳಿ. ಒಂದ್ಸಲಿ ವೆರಿಫೈ ಎಲ್ಲ ಕರೆಕ್ಟಾಗಿದೆ ಅಂದಾಗ ವಾಪಸ್ ಬ್ಯಾಕ್ ಬಂದು ಇಲ್ಲಿ ಪೇನೋ ಅಂತ ಇದ್ದಿಲ್ಲ, ಪೇನೋ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಪೇನೋ ಹೋಗುತ್ತೆ. ವ್ಯಾಲೆಟಲ್ಲಿ ಅಮೌಂಟ್ ಇರಬೇಕಾಗತ್ತೆ. ನೋಡ್ತಾ ಇರ್ಬೋದು, ಅಮೌಂಟ್ ಬಂದು 843 ರೂಪಾಯಿ ಆದರೆ CSC ನಿಮಗೆ ಕಟ್ ಆಗೋದು ಬಂದು 767 ರೂಪಾಯಿ ಕಟ್ ಆಗುತ್ತೆ. ನಿಮ್ಮ ವ್ಯಾಲೆಟ್ ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ. ಫಸ್ಟ್ ಪಾಸ್ವರ್ಡ್ ಹಾಕ್ಕೊಂಡು ಅದಾದಮೇಲೆ ವ್ಯಾಲೆಟ್ ಪಿನ್ ಕೋಡ್ ಹಾಕ್ಕೋಬೇಕಾಗತ್ತೆ. ವ್ಯಾಲೆಟ್ ಪಿನ್ ಕೋಡ್ ಏನಿರುತ್ತೆ ಅದು ಹಾಕ್ಕೊಂಡು ಸಬ್ಮಿಟ್ ಕೊಟ್ಟರೆ ನಿಮಗೆ ಕಟ್ ಆಗುತ್ತೆ ಅಮೌಂಟು. ವ್ಯಾಲೆಟಲ್ಲಿ ಅಮೌಂಟ್ ಇರಬೇಕಾಗತ್ತೆ. ಆ ವ್ಯಾಲೆಟಲ್ಲಿ ಅಮೌಂಟ್ ಇಲ್ಲ ಅಂತಂದರೆ ಸಕ್ಸಸ್ಫುಲ್ ಆಗಲ್ಲ. ಅಮೌಂಟ್ ಕಮ್ಮಿ ಇರೋದನ್ನ ನಾನು ಕೂಡ ವ್ಯಾಲೆಟ್ಗೆ ದುಡ್ಡು ಹಾಕ್ಕೊಂಡು CSC ವ್ಯಾಲೆಟ್ಗೆ ದುಡ್ಡು ಹಾಕ್ಕೊಂಡು ಅದಾದಮೇಲೆ ನೀವು ಅಪ್ಲೈನ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಅಮೌಂಟ್ ಆಗಿದೆ. ಪಾಲಿಸಿ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿ ಅವ್ರ ಹೆಸರಲ್ಲಿ ಸ್ಮಾರ್ಟ್ ಕಾರ್ಡ್ ಕೂಡ ತೋರಿಸ್ತಾ ಇದೆ, ಎಷ್ಟು ರೂಪಾಯಿ, ಅವ್ರ ಹೆಸರೇನು, ಇನ್ಶೂರೆನ್ಸ್ ಪಾಲಿಸಿ ನಂಬರ್ ಏನಂತ ಕಾರ್ಡ್ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಇತ್ತಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಕಾಪಿ ಕೂಡ ಡೌನ್ಲೋಡ್ ಆಗಿ ಈ ಥರ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಇದನ್ನು ಕಾಪಿ ಮಾಡ್ಕೊಂಡು ಇಟ್ಕೋಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ಇನ್ಶೂರೆನ್ಸ್ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವೆಲ್ಲ VLEಗಳಿರ್ತಾರಲ್ಲ, CSC VLEಗಳಾಗಿರ್ಬೋದು, ಇಲ್ಲಾಂದರೆ CSC ID ಇಟ್ಕೊಂಡಿರೋದು ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಇನ್ಶೂರೆನ್ಸ್ನ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿನಿ. ಈ ವಿಡಿಯೋ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಮತ್ತು ನಿಮ್ಮ ಹತ್ರ ಒಂದು ಚಿಕ್ಕದಾದಂಥ ರಿಕ್ವೆಸ್ಟ್ ಏನಂತಂದರೆ, ತುಂಬ ಜನ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ ಒತ್ತಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವಿಡಿಯೋದಲ್ಲಿ ಹೊಸ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.